ಯಳಂದೂರು ಪಟ್ಟಣದಲ್ಲಿ ಜುಲೈ 25ರಂದು ವಿಶ್ವಗುರು ಜಗಜ್ಯೋತಿ ಬಸವೇಶ್ವರರ ಜಯಂತಿ ಕಾರ್ಯಕ್ರಮವನ್ನು ಯಳಂದೂರು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಗುರುವಾರ ಕರೆಯಲಾಗಿದ್ದ ಬಸವ ಜಯಂತಿ ಪೂರ್ವಭಾವಿ ಸಭೆಯನ್ನು ಅಖಿಲ ಭಾರತ ವೀರಶೈವ ಮಹಾಸಭಾ ಹಾಗೂ ಬಸವ ಜಯಂತಿ ಆಚರಣಾ ಸಮಿತಿ ಹಾಗೂ ಬಸವ ಬಳಗ ಒಕ್ಕೂಟದ ವತಿಯಿಂದ ಪತ್ರಿಕಾಗೋಷ್ಠಿ ನಡೆಯಿತು. ನಂತರ ಮಾತನಾಡಿದ ಸಂಘದ ಬಸವ ಜಯಂತಿ ಆಚರಣಾ ಸಮಿತಿ ಅಧ್ಯಕ್ಷರಾದ ಪುಟ್ಟಸುಬ್ಬಪ್ಪ ಅವರು ಮಾತನಾಡಿ, ಕರ್ನಾಟಕದ ಸಾಂಸ್ಕೃತಿಕ ನಾಯಕ ವಿಶ್ವಗುರು ಜಗಜ್ಯೋತಿ ಬಸವೇಶ್ವರರ ಜಯಂತಿ ಕಾರ್ಯಕ್ರಮವನ್ನು ಜುಲೈ 25ರಂದು ಬೆಳಿಗ್ಗೆ ಪಟ್ಟಣದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಭವ್ಯ ಮೆರವಣಿಗೆಯಲ್ಲಿ ಎಲ್ಲರೂ ಆಕರ್ಷಿಸುವ ಮಂಗಳವಾದ್ಯ, ನಂದಿಧ್ವಜ, ವೀರಗಾಸೆ, ಭಜನೆ, ಪೂಜಾ ಕುಣಿತ ಇನ್ನೂ ಹಲವಾರು ಕಲಾ ತಂಡಗಳೊಂದಿಗೆ ಪಟ್ಟಣದಲ್ಲಿ ಬಹಳ ಅದ್ದೂರಿಯಾಗಿ ನಡೆಯಲಿದೆ. ತಾಲೂಕಿನ ಮಹಾಜನತೆ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಡಬೇಕೆಂದು ಮನವಿ ಮಾಡಿದರು. ಈ ಪತ್ರಿಕಾಗೋಷ್ಠಿಯಲ್ಲಿ ಬಸವ ಜಯಂತಿ ಆಚರಣಾ ಸಮಿತಿಯ ಅಧ್ಯಕ್ಷರಾದ ಕೆಸ್ತೂರು ಪುಟ್ಟಸುಬ್ಬಪ್ಪ, ವೀರಶೈವ ಮಹಾಸಭಾ ತಾಲೂಕು ಅಧ್ಯಕ್ಷ ಜಿ ಮಹದೇವಪ್ಪ, ಚಾಮರಾಜನಗರ ಜಿಲ್ಲಾ ಕಾರ್ಯದರ್ಶಿ ಗೌಡನಹಳ್ಳಿ ರವಿ, ಆಚರಣಾ ಸಮಿತಿ ಪ್ರಧಾನ ಕಾರ್ಯದರ್ಶಿ ಕೋಮಾರನಪುರ ಚಂದ್ರಶೇಖರ, ಉಪಾಧ್ಯಕ್ಷ ಗೌಡಹಳ್ಳಿ ಶಿವಕುಮಾರ ಸ್ವಾಮಿ, ನಿರ್ದೇಶಕರುಗಳಾದ ಮಹದೇವ ಸ್ವಾಮಿ, ಮಲ್ಲಿಗಹಳ್ಳಿ ಸಂತೋಷ್ ಹಾಗೂ ವೀರಶೈವ ಮುಖಂಡರು, ಬಸವ ಜಯಂತಿ ಆಚರಣಾ ಸಮಿತಿ ಸದಸ್ಯರು ಹಾಜರಿದ್ದರು. ವರದಿ ಎಸ್ ಪುಟ್ಟಸ್ವಾಮಿ, ಹೊನ್ನೂರು, ಪ್ರಜಾಪವರ್ ಟಿವಿ ನ್ಯೂಸ್, ಯಳಂದೂರು. ಬಸವೇಶ್ವರ ಒಂದು ಪ್ರತಿಮೆ ನಮ್ಮ ಜಿಲ್ಲಾಡಳಿತ ಕಚೇರಿಯಲ್ಲಿ ಅದೇ ತರದ ಒಂದು ಕಂಚಿನ ಪ್ರತಿಮೆ ಅವರು ಮಾಡಿಸಿದ್ದಾರೆ. ಅದು ಮೆರವಣಿಗೆಯಲ್ಲಿ ಭಾಗವಹಿಸುತ್ತದೆ. ಮತ್ತೆ ಬೆಳ್ಳಿ ಸಾರೋಟಿನಲ್ಲಿ ಧ್ಯಾನಸ್ಥ ಬಸವಣ್ಣವರ ಒಂದು ಮೂರ್ತಿ ಪುತ್ಥಳಿ ಜೊತೆಗೆ ಈ ಮೆರವಣಿಗೆಯಲ್ಲಿ ಭಾಗವಹಿಸುತ್ತದೆ. ವಿವಿಧ ಜಾನಪದ ಕಲಾಕಾರಿಗಳು ನಮ್ಮ ಜೊತೆ ಇರ್ತಾರೆ. ಈ ಮುಖ್ಯವಾಗಿ ನಮ್ಮ ಬಸವೇಶ್ವರ ಸರ್ಕಲ್ ಅಂತ ಒಂದು ವೃತ್ತವನ್ನು ನಾವು ಮಾಡ್ಕೊಂಡಿದ್ವಿ. ಆ ಸರ್ಕಲ್ನಲ್ಲೇ ನಮ್ಮ ಈ ಮೆರವಣಿಗೆಗೆ ಚಾಲನೆ ಕೊಡ್ತಕ್ಕಂಥದ್ದು. ಆ ಚಾಲನೆ ಸಂದರ್ಭದಲ್ಲಿ ಸುತ್ತೂರು ಶ್ರೀಗಳೇ ನಂದಿಧ್ವಜಕ್ಕೆ ಪುಷ್ಪಾರ್ಚನೆ ಮೂಲಕ ಮೆರವಣಿಗೆ ಚಾಲನೆ ಕೊಡ್ತಾರೆ. ಅಲ್ಲಿಂದ ಹೊರಟಂತ ಮೆರವಣಿಗೆ ಬಸ್ ಸ್ಟ್ಯಾಂಡ್ ಮುಖಾಂತರ ನಾಡಬೇಗಮ್ಮನ ಮಾರಿಗುಡಿ ಹತ್ರ ತಲುಪಿ, ಅಲ್ಲಿಂದ ವಾಪಸ್ಸು ದೊಡ್ಡಂಗಡಿ ಬೀದಿ ಮುಖಾಂತರ ಬಳೆಪೇಟೆ ಅಂತ ತಲುಪಿ, ಬಳೆಪೇಟೆಯಲ್ಲಿ ವಾಪಸ್ಸು ಹಳೆ ಪಂಚಾಯತ್ ಕಚೇರಿ ರಸ್ತೆ ಮುಖಾಂತರ ವಾಪಸ್ ಬಂದು ನಮ್ಮ ಜೆಎಸ್ಎಸ್ ಶಿಕ್ಷಣ ಸಂಸ್ಥೆಗಳ ಆವರಣದಲ್ಲಿ ಕೊನೆಗೊಂಡು ಅಲ್ಲಿ ಪ್ರಸಾದ ವಿನಿಯೋಗದೊಂದಿಗೆ ನಮ್ಮ ಈ ಬಸವ ಉತ್ಸವ 2026ರ ಕಾರ್ಯಕ್ರಮ ಇದೆ. ಅದು ಒಂದು ಅಂತ್ಯವನ್ನು ಕಾಣಿಸಿದೆ. ವೇದಿಕೆ ಕಾರ್ಯಕ್ರಮ ಇಲ್ಲ, ವೇದಿಕೆ ಕಾರ್ಯಕ್ರಮ ಅದಕ್ಕೆ ಬಸವ ಉತ್ಸವ ಅಂತ ಅದೇ ಆಗ್ತಿರೋದು. ಇಲ್ಲಂದ್ರೆ ಜಯಂತ್ಯೋತ್ಸವ ಅಂತ ಆಗ್ತದೆ, ವೇದಿಕೆ ಇರೋದು. 25/7/2026 ಶನಿವಾರ ಯಳಂದೂರು ತಾಲೂಕಿನಲ್ಲಿ ಅದ್ದೂರಿಯಾಗಿ ಬಸವ ಜಯಂತಿಯನ್ನು ನಾವೆಲ್ಲ ಒಟ್ಟಿಗೆ ಸೇರಿ ಎಲ್ಲ ಸಮುದಾಯವನ್ನು ಒಟ್ಟಿಗೆ ತಗೊಂಡು ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಜಯಂತ್ಯೋತ್ಸವ ಮಾಡ್ತಾ ಇದ್ದೀವಿ. ಈ ಮೆರವಣಿಗೆಯಲ್ಲಿ ಸಾಕಷ್ಟು ಇದರಲ್ಲಿ ನಂದಿಧ್ವಜ, ವೀರಗಾಸೆ, ಭಜನೆ, ಪೂಜಾ ಕುಣಿತ ಇಂಥ ಜಾನಪದ ಕಲೆಗಳನ್ನು ಉಳಿಸ್ಕೊಂಡಿದ್ದೀವಿ. ಮತ್ತು ತಮ್ಮ ಎಲ್ಲ ಗ್ರಾಮಗಳಿಗೆ ಭೇಟಿ ಕೊಟ್ಟು ಪ್ರತಿ ಗ್ರಾಮದಿಂದ ಜನ ಬಂದು ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಅಂತ ನಮ್ಮ ತಾಲೂಕಿನಾದ್ಯಂತ ಕೇಳ್ಕೊಂಡಿದ್ದೀವಿ. ಹೊರಗಡೆ ತಾಲೂಕಿನಲ್ಲಿ ಕೇಳ್ಕೊಂಡಿದ್ದೀವಿ. ಸಾಕಷ್ಟು ಜನ ಸೇರಿಸ್ಬೋದು ಅಂತ ಮಾಡ್ಕೊಂಡು ಒಂದು 4,000 ಜನ ನಾವು ಅಂದಾಜು ಹಾಕೊಂಡಿದ್ದೀವಿ. ಅದು ಮಧ್ಯಾಹ್ನ ಭೋಜನ ವ್ಯವಸ್ಥೆ ಮುಟ್ಟು 4,000 ಜನಕ್ಕೆ ಜೆಎಸ್ಎಸ್ ಕಾಲೇಜಿನಲ್ಲಿ. ಅದರಿಂದ ತಾವುಗಳು ಇದಕ್ಕೆ ಒಂದು ಸ್ವಲ್ಪ ಪೂರಕವಾಗಿ ತಮ್ಮ ಮಾಧ್ಯಮದವರು ಇದನ್ನು ಯಶಸ್ವಿಗೊಳಿಸಬೇಕು ಅಂತ ನಾನು ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಹಾಗೆ ಯಳಂದೂರು ತಾಲೂಕು ವೈಶಿಷ್ಟ್ಯಮವಾದದ್ದು. ಇಲ್ಲಿ ಬಿಳಿಗರಂಗ ಬೆಟ್ಟ, ಆ ಬೆಟ್ಟದ ತಪ್ಪಲಿನಲ್ಲಿ ನಾವು ಇದನ್ನ ಕಾರ್ಯಕ್ರಮ ರೂಪಿಸ್ಕೊಂಡಿದ್ವಿ. ಸುವರ್ಣಾವತಿ ನದಿ ಅಂತ ಯಳಂದೂರಿನಲ್ಲಿ ನಾವು ಈ ಬಸವ ಜಯಂತಿ ಕಾರ್ಯಕ್ರಮ ಹಮ್ಮಿಕೊಳ್ಳೋದ್ರಿಂದ ನಾವು ಎಲ್ಲ ಕಮ್ಯುನಿಟಿ ಒಟ್ಟಿಗೆ ತಗೊಂಡು ಅಂಬೇಡ್ಕರ್ ಹೇಳಿಲ್ವ, ಅದೇ ಥರ ನಾವು ಬಸವಣ್ಣವರು ಸಮತಾವಾದಿ ಅಂತ ಹೇಳ್ತಾರೆ. ಸಮತಾವಾದ ಅದನ್ನ ಪಾಲನೆ ಮಾಡಲ್ಲ, ಅಂಬೇಡ್ಕರ್ ಅದನ್ನ ಹೇಳಲ್ಲ. ಆದರೆ ಎಲ್ಲ ಸಮುದಾಯ ಒಟ್ಟಿಗೆ ತಗೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ನಮ್ಮಲ್ಲಿ ನಾವು ಪ್ರಾರ್ಥನೆ ಮಾಡ್ಕೊಳ್ತಾ ಈ ವಿಚಾರವನ್ನು ದಯವಿಟ್ಟು ಈ ಪತ್ರಿಕಾ ಮಾಧ್ಯಮದವರು ಇದನ್ನು ಪ್ರಚಾರಪಡಿಸಿ ನಮಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬರೋ ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತ ನಮ್ಮಲ್ಲಿ ಪ್ರಾರ್ಥಿಸಿಕೊಳ್ತಾ ಇದ್ದೀನಿ. ಸಂವಾದ ಒಂದು ವಿಚಾರ ವಿನಿಮಯ ಆದಾಗ ಅದು 100 ಜನಕ್ಕೆ ತಲುಪುತ್ತೆ ಅನ್ನೋ ಒಂದು ಭಾವನೆಯಿಂದ ಈಗ ಒಂದು ಪತ್ರಿಕಾಗೋಷ್ಠಿ ಏರ್ಪಡಿಸಿದ್ದು. ಈ ಪತ್ರಿಕಾಗೋಷ್ಠಿಗೆ ಆಗಮಿಸಿರ್ತಕ್ಕಂಥ ಅಖಿಲ ಭಾರತ ವೀರಶೈವ ಮಹಾಸಭಾ ತಾಲೂಕು ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಜಿ ಮಹದೇವಪ್ಪನವರಿಗೆ ತುಂಬ ಸ್ವಾಗತ ಬಯಸ್ತೇನೆ. ಅದೇ ರೀತಿ ಬಸವ ಜಯಂತಿ ಆಚರಣಾ ಸಮಿತಿ ಅಧ್ಯಕ್ಷರಾಗಿರ್ತಕ್ಕಂಥ ಪುಟ್ಟಸ್ವಾಮಿಯವರಿಗೆ ತುಂಬ ಸ್ವಾಗತ ಬಯಸ್ತೇನೆ. ಅದೇ ರೀತಿ ಬಸವ ಜಯಂತಿ ಆಚರಣಾ ಸಮಿತಿಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ಗುರುಗಳಾಗಿರ್ತಕ್ಕಂಥ ಶಿವಕುಮಾರ ಸ್ವಾಮಿಯವರಿಗೆ ತುಂಬ ಸ್ವಾಗತ ಬಯಸ್ತೇನೆ. ಅದೇ ರೀತಿ ಇಲ್ಲಿ ನಡೆದಿರ್ತಕ್ಕಂಥ ತಾಲೂಕು ಕಾರ್ಯರತ ಪತ್ರಕರ್ತರ ಸಂಘದ ಅಧ್ಯಕ್ಷರು, ಪದಾಧಿಕಾರಿಗಳು ಮತ್ತು ಎಲ್ಲ ಮಾಧ್ಯಮ ಮಿತ್ರರು, ಪತ್ರಿಕಾ ವೃಂದದ ವಿವಿಧ ಸ್ನೇಹಿತರುಗಳಿಗೆ ತುಂಬ ಹೃದಯದ ಸ್ವಾಗತವನ್ನು ಈ ಕಾರ್ಯಕ್ರಮ ಬಯಸ್ತಾ
ಎಲ್ರಿಗೂ ಕೊಟ್ಬಿಡಿ